ಪಾಪ ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲೋ ಒಂದು ರೆಡ್ ಬೈಂಡಿಂಗ್ ನಲ್ಲಿ ಹಿಡಿದುಕೊಂಡು ಕಾನ್ಸ್ಟಿಟ್ಯೂಷನ್ ನ ಹೆಸರಿನಲ್ಲಿ ಏನು ಪ್ರಮಾಣವನ್ನ ಸ್ವೀಕಾರ ಮಾಡ್ತಾರೆ ನಿಮ್ ಯೋಗ್ಯತೆಗೆ 15 ತಿಂಗಳಾಯ್ತು. ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ನಡೆಸತಕ್ಕಂತ ಇವತ್ತು ಧೈರ್ಯ ಇರತಕ್ಕಂಥ ಈ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ವ್ಯವಸ್ಥೆ ಉಳಿಸ್ತಿರೋದೇ ಉಳಿಸೋದೇ 15 ತಿಂಗಳಾಯ್ತು. ಯಾಕಪ್ಪ ಚುನಾವಣೆ ನಡೆಸ್ತಿಲ್ಲ? ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಗಳು ನಡೆಯದೇ ಇರೋದ್ರಿಂದ ಕೇಂದ್ರದಿಂದ ಬರ್ತಕ್ಕಂಥ 15ನೇ ಹಣಕಾಸು ಆಯೋಗದ ಸುಮಾರು 2,500 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಹಣ ಬರಲಿಲ್ಲ. ಹಳ್ಳಿಗಳ ಅಭಿವೃದ್ಧಿಗೆ ದುಡ್ಡು ತರಲಿಕ್ಕಾಗಲಿಲ್ಲ. ಇವರಿಗೆ ಯೋಗ್ಯತೆಗೆ ನಮಗೆ ಹೇಳ್ತಾರೆ ಕೇಂದ್ರದಲ್ಲಿ ಮುಂದಿದ್ದಾರೆ, ನಮ್ಮ ಪರವಾಗಿ ಮಾತನಾಡಲಿ ಅಂತ. ಇಲ್ಲಿ ಒಂದು ಕಡೆ ದೇವೇಗೌಡರ ಕುಮಾರಸ್ವಾಮಿ ಇಬ್ಬರನ್ನು ಮುಗಿಸಲೇಬೇಕು ಅಂತ ಹೇಳಿ ನಮ್ಮನ್ನ ರಾಜಕಾರಣದಲ್ಲಿ ಕುತಂತ್ರದಿಂದ ಮುಗಿಸಲೇಬೇಕು ಅಂತ ಹೊರಟಿರ್ತಕ್ಕಂಥ ನೀವು ಯಾವ ನೈತಿಕತೆ ಇಟ್ಕೊಂಡು ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಮಾತಾಡ್ತೀರಿ? ಪಾಪ ಅಭಿವೃದ್ಧಿ ಬಗ್ಗೆ ಹೇಳ್ತಾರೆ. ಇಲ್ಲಿ ಕೆಲವರು ಹಿರಿಯರಿರ್ಬೋದು. ಇಲ್ಲಿ 1983 ರಾಮಕೃಷ್ಣ ಹೆಗಡೆ ಅವರನ್ನ ಪ್ರಥಮ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಇದೇ ದೇವೇಗೌಡರು ಕನಕಪುರದ ಚುನಾವಣೆ ಗೆಲ್ಲಿಸಿದ್ರು. ಹೇಳ್ತಾರ ಏನ್ ಮಾಡೋದು ದೇವೇಗೌಡರು ಕುಮಾರಸ್ವಾಮಿ ರಾಮನಗರ ಜಿಲ್ಲೆಗೆ ಅಂತ ಕೇಳ್ತಾರಲ್ಲ ಮಹಾನುಭಾವರು. 83 ಇಸ್ವಿನಲ್ಲಿ ಎಷ್ಟು ಹಳ್ಳಿಯಲ್ಲಿ ವಿದ್ಯುತ್ ಶಕ್ತಿಯ ಸಂಪರ್ಕ ಇತ್ತು, ಎಷ್ಟು ಹಳ್ಳಿಯ ರಸ್ತೆಗಳಿತ್ತು, ಹೆಣ್ಣು ಮಕ್ಕಳನ್ನ ಹೆರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಚಿಕ್ಕಲು ಹೊತ್ಕೊಂಡು ಬರಬೇಕಾಗಿತ್ತು. ಆ ಪರಿಸ್ಥಿತಿ